ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ 11 ವರ್ಷಗಳ ಸಂಭ್ರಮ. ಜೂನ್ 21ರಂದು ನಡೆಯುವ ಈ ದಿನಾಚರಣೆಗೆ ಎಲ್ಲೆಡೆ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗಿವೆ. ಕಡಲ ನಗರಿ ಮಂಗಳೂರಿನಲ್ಲೂ ಯೋಗಾಭ್ಯಾಸ ತರಗತಿಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಈ ಕುರಿತು ಒಂದು ವರದಿ. ಭಾರತದ ಪ್ರಾಚೀನ ವ್ಯಾಯಾಮ ಕ್ರಮವಾದ ಯೋಗದ ಮಹತ್ವವನ್ನು ವಿಶ್ವದ ಇತರೆ ದೇಶಗಳಿಗೆ ಪರಿಚಯಿಸಿದ ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಕಳೆದ 11 ವರ್ಷದ ಹಿಂದೆ ಯೋಗವನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅದರ ಮಹತ್ವವನ್ನು ಎಲ್ಲರಿಗೂ ಪರಿಚಯಿಸಿದರು. ಹಾಗಾಗಿ ಇಂದು ವಿಶ್ವದ 190ಕ್ಕೂ ಹೆಚ್ಚು ದೇಶಗಳು ನಮ್ಮ ಸಂಸ್ಕೃತಿಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡಿವೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಯೋಗ ಸೂಕ್ತ ಎಂಬ ವಿಚಾರ ಜಗಜ್ಜಾಹೀರಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಮಂಗಳೂರಿನಲ್ಲಿ ಆಯುಷ್ ಇಲಾಖೆ ಸಹಯೋಗದಲ್ಲಿ ವಿದ್ಯಾರ್ಥಿಗಳು ಯೋಗದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸಲು ಅಲ್ಲಲ್ಲಿ ಯೋಗಾಭ್ಯಾಸ ನಡೆಸಿದರು. ದೂರದರ್ಶನದೊಂದಿಗೆ ಯೋಗ ತರಬೇತಿ ವಿದ್ಯಾರ್ಥಿನಿ ಸಂಜನಾ ರಜಪೂತ್, ಕಳೆದ 10 ವರ್ಷದಿಂದ ಯೋಗಾಭ್ಯಾಸ ಮಾಡುತ್ತಿದ್ದೇನೆ. ಖೇಲೋ ಇಂಡಿಯಾ ಯೋಗ ಸ್ಪರ್ಧೆ ಸೇರಿದಂತೆ ಹಲವಾರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆದಿದ್ದೇನೆ. ಪ್ರಸ್ತುತ ಯೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ತಿಳಿಸಿದರು. My achievements, like I went to Khelo India, Asmita Khelo India, and have secured silver medal in Tamil Nadu, Tirchi. I have 330 plus gold medals and 25 plus silver medals and bronze medal 10 plus. The awareness nowadays it is increased as to my information. ಅಂತಾರಾಷ್ಟ್ರೀಯ ಯೋಗಪಟು ವಿಕಾಸ್ ಬೆಳ್ತಂಗಡಿ, ಯೋಗ ಎಂದರೆ ಆಸನಗಳು ಮಾತ್ರವಲ್ಲ, ಅದೊಂದು ಜೀವನ ಕ್ರಮ. ಯೋಗಾಭ್ಯಾಸದಿಂದ ಕಲಿಕೆಯ ಗ್ರಹಣ ಶಕ್ತಿ ಹೆಚ್ಚುವುದರ ಜೊತೆಗೆ ಒತ್ತಡ ನಿವಾರಣೆಯಾಗುತ್ತದೆ ಎಂದು ಹೇಳಿದರು. ಡೈಲಿ ಬೆಳಿಗ್ಗೆ ನಾವು ಪ್ರಾಣಾಯಾಮವನ್ನು ಮಾಡಿದರೆ ನಮ್ಮ ಧ್ಯಾನ, ಮೆಮೊರಿ ಪವರ್ಸ್ ಇಂಪ್ರೂವ್ ಆಗಿ, ಮತ್ತು ಈಗದ ಅಂದರೆ ಜನ್ರೇಷನ್ ನೋಡಿದರೆ ಅವ್ರಿಗೆ ಸ್ಟ್ರೆಸ್ ಇರಬಹುದು, ಅದೊಂದು ಜಸ್ಟ್ ಕಾಮನ್ ಥಿಂಗ್ಸ್. ಸೊ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ, ಯೋಗವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈ ಸ್ಟ್ರೆಸ್ ರಿಲೀಫಿಂಗ್ ಆಗುತ್ತೆ. ಯೋಗಪಟು ವೀಕ್ಷಿತಾ ಗೌಡ, ಯೋಗ ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಉಪಯುಕ್ತ. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಯೋಗಾಭ್ಯಾಸದಿಂದ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ತಿಳಿಸಿದರು. ಯೋಗ ಎಷ್ಟು ಮುಂದುವರಿತಾ ಇದೆ, ಯೋಗದಿಂದ ಎಷ್ಟೆಲ್ಲ ಉಪಯುಕ್ತ ಆಗ್ತಾ ಇದೆ ನಮ್ಮ ಬಾಡಿಗೆ. ಅಂದರೆ ಯೋಗ ಅಂದರೆ ಬರೀ ಆಸನವಲ್ಲ, ಅದೊಂದು ಮನಃಶುದ್ಧಿ ಕಾರ್ಯ ಅಂತ. ಲೈಕ್ ನಾವು ನಮ್ಮ ಮನಃಶುದ್ಧಿ, ಲೈಕ್ ಯೋಗ ಅಂದರೆ ಯೋಗ ಮಾತ್ರ ಅಲ್ಲದೆ ಪ್ರಾಣಾಯಾಮ, ಆಸನ ಮತ್ತು ಧ್ಯಾನ, ಲೈಕ್ ಮುದ್ರಾ, ಆ ಥರ ಎಲ್ಲ ಅದು ಯೋಗದಲ್ಲೇ ಒಳಗೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಯೋಗದಿಂದ ನಮ್ಮ ದೇಹಕ್ಕೆ ಮಾತ್ರ ಅಲ್ಲದೆ ಮನಸ್ಸಿಗೂ ತುಂಬ ಉಪಯುಕ್ತ ಆಗ್ತದೆ. ಖೇಲೋ ಇಂಡಿಯಾದ ಯೋಗಪಟು ಮೇಘನಾ ಎಸ್ ಶೆಟ್ಟಿಗಾರ್, ಯೋಗಾಭ್ಯಾಸ ಮಾಡುವುದರಿಂದ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬಹುದಾಗಿದೆ ಎಂದು ಹೇಳಿದರು. ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್. ಕೂರ್ಮಾಸನದಲ್ಲಿ 1 hour ರೆಕಾರ್ಡ್ ಮಾಡಿದ್ದೇನೆ. ಈಗ 11 ವರ್ಷ ಆಗಿದೆ ಇಂಟರ್ನ್ಯಾಷನಲ್ ಯೋಗ ಡೇ ಸ್ಟಾರ್ಟ್ ಮಾಡಿ. ಆ ದಿನ ವಿಶ್ವದಲ್ಲಿ ಎಲ್ಲರೂ ಯೋಗ ಮಾಡ್ತಾರೆ. ಯೋಗ ಶಿಕ್ಷಕಿ ಕವಿತಾ ಅಶೋಕ್, ಯೋಗ ಒಂದು ದಿನದ ಅಭ್ಯಾಸ ಮಾಡಿ ಬಿಡುವಂಥದ್ದಲ್ಲ, ಅದು ನಿರಂತರವಾಗಿರಬೇಕು. ಸ್ಮರಣ ಶಕ್ತಿ ವೃದ್ಧಿ ಹಾಗೂ ಆರೋಗ್ಯಕ್ಕೂ ಯೋಗ ಸಹಕಾರಿ ಎಂದು ತಿಳಿಸಿದರು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ತುಂಬಾ ಖುಷಿ ಆಗ್ತಿದೆ. ಮಕ್ಕಳಲ್ಲಿಯೂ ಕೂಡ ತುಂಬಾ ಒಂದು ವಿದ್ಯಾರ್ಥಿಗಳಿಗೆ ಕಲಿಯುವ ರೀತಿಯಲ್ಲಿ ಮುಂದೆ ಬರಬಹುದು. ಸ್ಮರಣ ಶಕ್ತಿ, ಗ್ರಹಣ ಶಕ್ತಿ, ಇದೆಲ್ಲ ಶಕ್ತಿಯನ್ನ ವಿದ್ಯಾರ್ಥಿಗಳಿಗೆ ಕೊಡಬಹುದು. ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಡಾಕ್ಟರ್ ಇಕ್ಬಾಲ್, ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬುದು ಈ ಬಾರಿಯ ಯೋಗ ದಿನದ ಘೋಷವಾಕ್ಯವಾಗಿದ್ದು, ಪ್ರಧಾನಿಯವರ ಆಶಯದಂತೆ ಎಲ್ಲೆಡೆ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳುವಂತಹ ಧ್ಯೇಯವಾಕ್ಯದೊಂದಿಗೆ ಈ ವರ್ಷ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಆಯುಷ್ ವೈದ್ಯ ಡಾಕ್ಟರ್ ಪ್ರಕಾಶ್, ಪ್ರಸ್ತುತ ವಿಶ್ವದ 190ಕ್ಕೂ ಹೆಚ್ಚು ದೇಶಗಳು ಯೋಗ ದಿನವನ್ನು ಆಚರಣೆ ಮಾಡುತ್ತಿದ್ದು, ಇದಕ್ಕೆ ಪ್ರಧಾನಿ ಮೋದಿಯವರೇ ಕಾರಣರಾಗಿದ್ದಾರೆ. ಈಗ ಹೊಸ ಯೋಗ ಆಪ್ ಬಿಡುಗಡೆ ಮಾಡಿದ್ದು, ಕೇವಲ 5 ನಿಮಿಷದಲ್ಲಿ ಕೆಲವು ಸರಳ ಯೋಗಾಸನಗಳನ್ನು ಹೇಳಿಕೊಡಲಾಗುತ್ತದೆ ಎಂದು ತಿಳಿಸಿದರು.
ಯೋಗ ಆ್ಯಪ್ ಅಂದರೆ ವೈ ಬ್ರೇಕ್ ಅನ್ನುವಂಥ ಒಂದು ಆ್ಯಪನ್ನು ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ಅಭಿವೃದ್ಧಿಪಡಿಸಿ ಪ್ರಚಾರಪಡಿಸ್ತಾ ಇದ್ದಾರೆ. ಹೆಚ್ಚಿನವರಿಗೆ ಯೋಗವನ್ನು ಮಾಡಲಿಕ್ಕೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು. ಈ ಡಿಸ್ಟ್ರೆಸ್, ರೀಫ್ರೆಶ್, ರೀಫೋಕಸ್ ಅವರ ಬ್ಯುಸಿ ವರ್ಕಿಂಗ್ ಅವರಲ್ಲೇ ಮಾಡಲಿಕ್ಕಿರುವಂಥ ಒಂದು 5 ನಿಮಿಷದ ಯೋಗನ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚು ಪ್ರಚಾರ ಮಾಡ್ತೇವೆ, ಹೆಚ್ಚಿನ ಜನರಿಗೆ ತಲುಪಿಸ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆ ಯೋಗಾಭ್ಯಾಸ ಮಾಡುವುದರಿಂದ ಜೀವನೋತ್ಸಾಹ ಹೆಚ್ಚಾಗಲಿದೆ, ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಸಹಕಾರಿಯಾಗಲಿದೆ. ಯಾಂತ್ರಿಕ ಬದುಕಿನಲ್ಲಿ ಪ್ರತಿಯೊಬ್ಬರೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದು, ಇದರಿಂದ ಹೊರಬರಲು ಯೋಗಾಭ್ಯಾಸ ನೆರವಾಗಲಿದೆ ಎಂಬುದಂತೂ 100ಕ್ಕೆ 100ರಷ್ಟು ಸತ್ಯ.